ಹಲೋ ನನ್ನ ಕುಟುಂಬದವರೇ, ಹೇಗಿದ್ದರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಡಿಫ್ರೆಂಟ್ ಆದ ಒಂದು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್, ಸ್ನ್ಯಾಕ್ಸ್ ಏನು ಕೂಡ ನೀವು ಇದನ್ನು ಟ್ರೈ ಮಾಡಿ ಒಮ್ಮೆ. ಓಕೆ, ಇದಕ್ಕೆ ಬೇಕು 2 ಬಾಳೆಹಣ್ಣು. ಇದನ್ನು ಸ್ವಲ್ಪ ಸ್ಟೀಮ್ ಮಾಡಲಿಕ್ಕೆ ನಾನು ಇಟ್ಟಿದ್ದೀನಿ. ಸ್ವಲ್ಪ ಇದು ಬೆಂದರೆ ಸಾಕು. ನಿಮ್ಮ ಹತ್ರ ಇಡ್ಲಿ ಪಾತ್ರೆ ಏನಾದರೂ ಇದೆ ಆದರೆ ಅಥವಾ ಸಣ್ಣದು ಯಾವುದಾದ್ರೂ ಪಾತ್ರೆಯಲ್ಲಿ ಇದು 2 ಬಾಳೆಹಣ್ಣು ನಾನಿಲ್ಲಿ ತೊಗೊಂಡಿದ್ದೀನಿ. ಸ್ವಲ್ಪ ನಾನು ಮಾಡ್ತಾ ಇದ್ದೀನಿ ಇಲ್ಲಿ. ನೀವು ಜಾಸ್ತಿ ಮೆಂಬರ್ಸಿಗೆ ಮಾಡೋದಾದರೆ ಜಾಸ್ತಿ ತೊಗೊಳ್ಳಿ. ಇದಿವಾಗ ಬೆಂದಿದೆ. ಇದನ್ನು ಸಪ್ರೇಟಾಗಿ ತೆಗೆದಿಟ್ಟಿದ್ದೀನಿ, ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳಿ. ಇವಾಗೊಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಅದರಲ್ಲಿ 1 ಕಪ್ಪಷ್ಟು ಗೋಧಿ ಹುಡಿ ಅಥವಾ ಮೈದಾ ಹುಡಿ, ಯಾವುದು ನಿಮ್ಮ ಮನೆಯಲ್ಲಿ ಉಂಟು ಅದನ್ನು ನೀವು ತಗೊಳ್ಳಿ. ಓಕೆ, ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, 2 ಚಮಚದಷ್ಟು ಸಕ್ಕರೆ. ನಿಮ್ಮ ಮಕ್ಕಳಿಗೆ ಸ್ವಲ್ಪ ಸಕ್ಕರೆ ಜಾಸ್ತಿ ಇಷ್ಟ ಇದೆ ಆದರೆ ಜಾಸ್ತಿ ನೀವು ಇಲ್ಲಿ ಸೇರಿಸ್ಬೋದು. ಆಮೇಲೆ ಬೇಕಿಂಗ್ ಪೌಡರ್ ಹಾಕಿದ್ದೀನಿ, ಸೋಡಾ ಅಲ್ಲ, ಬೇಕಿಂಗ್ ಪೌಡರ್ 1/4 ಸ್ಪೂನಷ್ಟು. ನೆಕ್ಸ್ಟ್ ಇದಕ್ಕೆ ಹಾಕ್ತಾ ಇದ್ದೀನಿ 1 ಕಪ್ಪಷ್ಟು ಹಾಲು, 1 ಗ್ಲಾಸ್ ನೋಡಿ. ಆಮೇಲೆ ಬೇಯಿಸಿದ ಬಾಳೆಹಣ್ಣಿತ್ತು ನೋಡಿ, ಅದನ್ನು ಕೂಡ ಇಲ್ಲಿ ಕಟ್ ಮಾಡಿ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಮೊಟ್ಟೆ ಹಾಕ್ತಾ ಇದ್ದೀನಿ. 1 ಮೊಟ್ಟೆ ಹಾಕಿದರೂ ಸಾಕು, ನಿಮಗೆ ಬೇಕಿದ್ರೆ ನೀವು 2 ಕೂಡ ಇಲ್ಲಿ ಯೂಸ್ ಮಾಡ್ಬೋದು. ನಾನಿಲ್ಲಿ 2 ಮೊಟ್ಟೆಯನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಇದಕ್ಕೆ ವೆನಿಲಾ ಎಸೆನ್ಸ್ ಕೂಡ ಹಾಕಿದ್ದೀನಿ. ಹಾಕುವಾಗ ಅದು ತೋರಿಸೋದು ಮರ್ತೋಯ್ತು. ನೆಕ್ಸ್ಟ್ ಇಲ್ಲಿ 1 ಚಮಚದಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಕುಕ್ಕಿಂಗ್ ಆಯಿಲ್ ಯಾವುದು ನೀವು ಯೂಸ್ ಮಾಡ್ತೀರಿ ನೋಡಿ, ಅದನ್ನು ಹಾಕಿದರೆ ಆಯಿತು. ಇವಾಗ ಇದನ್ನು ಗ್ರೈಂಡ್ ಮಾಡಿ ಹಾಗೂ ಒಂದು ಪಾತ್ರೆಗೆ ಹಾಕಿ. ಇನ್ನೊಂದು ಸೈಡಲ್ಲಿ ನಾನು ಇಂಥ ಕಾವಲಿ ತೊಗೊಂಡಿದ್ದೀನಿ. ನೀವು ನಾರ್ಮಲ್ ನಿಮ್ಮ ಮನೆಯಲ್ಲಿರುವ ಫ್ರೈಯಿಂಗ್ ಪ್ಯಾನ್ ತೊಗೊಳ್ಬೋದು, ಯಾವುದು ಕೂಡ ಆಗುತ್ತೆ. ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಹಾಕೋಣ. ಹಾಗೂ ಎಣ್ಣೆ ಬಿಸಿ ಆದಮೇಲೆ ನಾವು ಬ್ಯಾಟರ್ ರೆಡಿ ಮಾಡಿದ್ದೀವಿ ನೋಡಿ, ಅದನ್ನು ಇದಕ್ಕೆ ಹಾಕೋಣ. ನೋಡಿ ಎಷ್ಟು ದಪ್ಪ ಇದ್ದರೆ ಸಾಕು. ಇದಕ್ಕೆ ಎಕ್ಸ್ಟ್ರಾ ನಾನು ಯಾವುದೇ ರೀತಿಯ ನೀರು ಸೇರಿಸಲಿಲ್ಲ. ಓಕೆ, ಎಷ್ಟು ದಪ್ಪ ಇದ್ದರೆ ಸಾಕು. ಇದಕ್ಕಿಂತ ತುಂಬ ತೆಳುನೂ ಬೇಡ, ತುಂಬ ದಪ್ಪನೂ ಬೇಡ. ಇವಾಗ 1 ಚಮಚದಷ್ಟು ಇದನ್ನು ಹಾಕೋಣ. ನಾನು ಆವಾಗಲೇ ಹೇಳಿದಾಗೆ ನನ್ನ ಹತ್ರ ಇಂಥ ಕಾವಲಿ ಇರೋದ್ರಿಂದ ನಾನು ಇದಕ್ಕೆ ಹಾಕಿದ್ದೀನಿ. ನಿಮ್ಮ ಹತ್ರ ಇಂಥ ಕಾವಲಿ ಇಲ್ಲ ಅಂತ ಹೇಳಿ ಮಾಡೋದನ್ನು ಬಿಡಬೇಡಿ. ನಾರ್ಮಲ್ ಫ್ರೈಯಿಂಗ್ ಪ್ಯಾನ್ ನೀವು ಯೂಸ್ ಮಾಡ್ತೀರಿ ನೋಡಿ, ಅದರಲ್ಲಿ ನೀವು ಹೀಗೆ 1 ದೋಸೆಯಷ್ಟು ನೀವು ಬಿಟ್ಟರೆ ಸಾಕು. ಇವಾಗ ಇದನ್ನು ಮುಚ್ಚಿಡೋಣ. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಡಿ, ತುಂಬ ಹೈ ಆಗಿ ಇಡಬೇಡಿ, ಅಥವಾ ಲೋ ಫ್ಲೇಮಲ್ಲಿ ಕೂಡ ಇಡ್ಬೋದು. ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ಬೇಯಿಸಿ. ಬೇಗನೆ ಆಗುತ್ತೆ ಇದು. ಮೇಲ್ಗಡೆ ಸ್ವಲ್ಪ ಹೊತ್ತಲ್ಲಿ ಗಟ್ಟಿಯಾಗಿದ್ದೆ ಇದನ್ನು ಟರ್ನ್ ಮಾಡಿ ಹಾಕಿದರೆ ಆಯಿತು. ನೋಡಿ ತುಂಬ ಸೂಪರ್ ಆಗುತ್ತೆ. ಇದು ಸಾಫ್ಟ್ ಆಗಿರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ. ಸ್ನ್ಯಾಕ್ಸ್ ರೀತಿಯೂ ಅಥವಾ ಬ್ರೇಕ್ಫಾಸ್ಟ್ ರೀತಿಯೂ ಯಾವುದಕ್ಕೂ ನಿಮಗೆ ಇಷ್ಟ ನೋಡಿ, ಆ ರೀತಿ ನೀವು ಮಾಡ್ಬೋದು. ಓಕೆ, ಇವಾಗ ಟರ್ನ್ ಮಾಡಿ ನಾನಿಲ್ಲಿ ಹಾಕ್ತಾ ಇದ್ದೀನಿ. ನೋಡಿ ಉಬ್ಬಿಕೊಂಡು ಚೆನ್ನಾಗಿ ಬರುತ್ತೆ, ಹಾಗೂ ತುಂಬ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಇದು 2 ಸೈಡ್ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ನಾವು ತೆಗೆಯೋಣ. ಒಳ್ಳೆ ರೀತಿ 2 ಸೈಡ್ ಬ್ರೌನ್ ಆಗುವವರೆಗೂ ಫ್ರೈ ಮಾಡಿದನು. ನೋಡಿದ್ರಲ್ಲ, ನೋಡಿ. ಓಕೆ, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಅದೇ ರೀತಿ ಉಳಿದದ್ದನ್ನು ಕೂಡ ಮಾಡೋಣ. ಹಾಗೂ ಇದು ಸಾಫ್ಟ್ ಆಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ಆದಮೇಲೆ ಯಾವ ರೀತಿ ಆಗಿತ್ತಂತ ಹೇಳಲು ಮಾತ್ರ ಮರಿಬೇಡಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನಾನು ನಿಮಗೆ ತೋರಿಸ್ತೀನಿ ಕಟ್ ಮಾಡಿ ಕೂಡ ಎಷ್ಟೊಂದು ಇದು ಸಾಫ್ಟ್ ಆಗಿದೆ ಅಂತ ಹೇಳಿ. ಓಕೆ, ನೋಡಿದ್ರಲ್ಲ, ತುಂಬ ಸಾಫ್ಟ್ ಆಗಿರುತ್ತೆ. ಇದು ಖಂಡಿತವಾಗ್ಲೂ ಎಲ್ಲರೂ ಇಷ್ಟಪಡ್ತಾರೆ. ಓಕೆ, ಇನ್ನು ನಾಳೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.